starting off with the hairband. First hair. So facial massage just with your fingers is so important. See, water ಅಲ್ಲಿ ವಾಶ್ ಮಾಡಿರೋದು. ಓಕೆ, ಸೊ ಅಲೋವೆರಾ ಜೆಲ್ ತೊಗೊಂಡು, ಬಿಕಾಸ್ ಅಂಡರ್ ಐ ಪಫಿನೆಸ್ ಇದ್ದರು, ಡಾರ್ಕ್ ಸರ್ಕಲ್ಸ್ ಇದ್ದರು, ಅದೆಲ್ಲದಕ್ಕೂ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಮೇಲ್ಗಡೆ ಅಪ್ವರ್ಡಿಗೆ ಮೂವ್ ಮಾಡಿ, ಗಿವ್ ಅ ಪ್ರೆಷರ್. ಪ್ಯಾಡ್ ಡ್ರೈ ಅಂತಾರಲ್ಲ ಆ ಥರ ಮಾಡಬೇಕು. ಡೋಂಟ್ ಜಸ್ಟ್ ರಬ್ ಯೋರ್ ಫೇಸ್ ಈಸ್ ಮಾಯ್ಶ್ಚರೈಸರ್. ಓಕೆ, hi guys, welcome back to my channel. So I'm back again. Previous week ಸ್ವಲ್ಪ ಬ್ರೇಕ್ ತೊಗೊಂಡ್ಬಿಟ್ಟಿದ್ದೆ, ಸ್ವಲ್ಪ ಕೆಲಸ ಇತ್ತು. ಸೊ ನಾನು ಯೂಟ್ಯೂಬ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಿಲ್ಲ, ಸೊ ವೀಡಿಯೋಸ್ ಅಪ್ಲೋಡ್ ಮಾಡಿರಲಿಲ್ಲ. ಬಟ್ ಐ ಆಮ್ ಬ್ಯಾಕ್ ಅಗೇನ್ ವಿತ್ ಅನದರ್ ವೀಡಿಯೋ. ಸೊ ತಮ್ಮನೇಲೆಲ್ಲ ಆಲ್ರೆಡಿ ನೋಡಿರ್ತೀರ. ಸೊ ಇವತ್ತು ನಾನು ಮಾಡ್ತಿರೋದು ಈಸ್ ಮೈ ಅಪ್ಡೇಟೆಡ್ ಸ್ಕಿನ್ ಕೇರ್ ರೂಟೀನ್. ಸೊ ನೀವು ಅನ್ಕೊಬೋದು ಆಲ್ರೆಡಿ ಮಾಡಿದ್ದಾರೆ, ಯಾರ್ಯಾರು ಆಲ್ರೆಡಿ ನಾನು ವಿವರ್ ಸ್ಟಾರ್ಟಿಂಗಿಂದ ನೋಡ್ತಿದ್ದೀರಾ. ಸೊ ಯು ಗೈಸ್ ನೋ ದ್ಯಾಟ್ ನಾನು ಆಲ್ರೆಡಿ ಸ್ಕಿನ್ ಕೇರ್ ರೂಟೀನ್ ಮಾಡಿದ್ದೀನಿ. ಸೊ ಇವಾಗ ನಾನು ಮಾಡ್ತಿರೋದು ಅಪ್ಡೇಟೆಡ್ ಸ್ಕಿನ್ ಕೇರ್ ರೂಟೀನ್. ಸೊ ಮುಂಚೆ ಯಾವ್ದು ಮಾಡ್ತಿದ್ದೆ, ಇವಾಗ ಸ್ವಲ್ಪ ಚೇಂಜಸ್ ಆಗಿದೆ. ನನ್ನ ಸ್ಕಿನ್ ಕೇರ್ ರೂಟೀನ್ ಅಂತ ಬಂದಾಗ ನಾನು ಬೇರೆ ಥರ ಇನ್ಕ್ಲಿಕೇಟ್ ಮಾಡ್ಕೊಂಡಿದ್ದೀನಿ, ಪ್ರಾಡಕ್ಟ್ಸ್ ಚೇಂಜ್ ಮಾಡಿದ್ದೀನಿ ಸ್ವಲ್ಪ. ಸೊ ಅದೆಲ್ಲ ಯಾವ ಪ್ರಾಡಕ್ಟ್ಸ್ ಅಂತ ಗೊತ್ತಾಗುತ್ತೆ. ಸೊ ವಿತೌಟ್ ಎನಿ ಫರ್ದರ್ ಎಡ್ಯೂ, ಲೆಟ್ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಹೋಪ್ಫುಲಿ ದಿಸ್ ಇಸ್ ಗೋಯಿಂಗ್ ಟು ಬಿ ಹೆಲ್ಪ್ಫುಲ್ ಆ್ಯಸ್ ವೆಲ್. ಓಕೆ, ಸ್ಟಾರ್ಟಿಂಗ್ ಆಫ್ ವಿತ್ ದಿ ಹೇರ್ ಬ್ಯಾಂಡ್. ಫಸ್ಟ್ ಹೇರ್ಸ್ನ ಸೆಕ್ಯೂರ್ ಮಾಡ್ಕೊಂಬಿಡೋಣ. ಓಕೆ, ಸೊ ಸ್ಟಾರ್ಟಿಂಗ್ ಸ್ಕಿನ್ ಕೇರ್ ರೂಟೀನ್ ನೋಡಿದ್ದೀರಾ. ಸೊ ಯಾರ್ಯಾರು ವೀಡಿಯೋ ನೋಡಿದ್ದೀರಾ, ಸೊ ಯು ಗೈಸ್ ನೋ. ಸೊ ನಾನು ಡೈರೆಕ್ಟಾಗಿ ಸ್ಟಾರ್ಟಿಂಗ್ ಮಾರ್ನಿಂಗ್ ಕ್ಲಿನ್ಸಿಂಗ್ ಮಾಡ್ತಿದ್ದೆ ಡೈರೆಕ್ಟಾಗೆ. ಸೊ ಬಟ್ ನನಗೆ ಇವಾಗ ಆಫ್ಟರ್ ಫ್ಯೂ ವೀಕ್ಸ್ ಆಫ್ ಟೈಮ್, ವೆರಿ ರೀಸೆಂಟ್ಲಿ ಐ ಹವ್ ಸ್ಟಾರ್ಟೆಡ್ ಒನ್ ಮೋರ್ ಸ್ಟೆಪ್ ಬಿಫೋರ್ ಕ್ಲೆನ್ಸಿಂಗ್. ಕ್ಲೆನ್ಸಿಂಗ್ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ಸ್ಟೆಪ್ ಇದೆ, ವಿಚ್ ಇಸ್ ಫೇಸ್ ಮಸಾಜ್. ಸೊ ಫೇಶಿಯಲ್ ಮಸಾಜ್ ಜಸ್ಟ್ ವಿತ್ ಯುವರ್ ಫಿಂಗರ್ಸ್ ಈಸ್ ಸೋ ಇಂಪಾರ್ಟೆಂಟ್ ಸೀರಿಯಸ್ಲಿ. ಬಿಕಾಸ್ ನನಗೆ ಯಾಕೆ ನಿಮ್ಮ ಹತ್ರ ಶೇರ್ ಮಾಡಬೇಕಂತ ಅನಿಸ್ತು ಅಂದರೆ, ಬಿಕಾಸ್ ಐ ನೋ ಹೌ ಎಫೆಕ್ಟಿವ್ ಇಟ್ ಈಸ್. ನನಗೆ ಎಷ್ಟು ಚೆನ್ನಾಗಿ ವರ್ಕ್ ಆಯಿತು ಅಂತ ಐ ನೋ ದ್ಯಾಟ್. ಸೊ ದ್ಯಾಟ್ಸ್ ವೈ ಐ ಆಮ್ ಹಿಯರ್ ಟು ಶೇರ್ ಆಲ್ ದೋಸ್ ಟಿಪ್ಸ್ ಅಂತಿದ್ದೀನಿ. ಸೊ ಆಲ್ ದೋಸ್ ಟಿಪ್ಸ್ ವಿತ್ ಯು ಪೀಪಲ್ ಆ್ಯಸ್ ವೆಲ್, ಸೊ ದ್ಯಾಟ್ ನೀವು ಅದನ್ನೆಲ್ಲ ಫಾಲೋ ಮಾಡ್ಬೋದು ಅಂತ. ಸೊ ರೀಸೆಂಟಾಗಿ ನಾನೊಂದು ಅವರು ಯೋಗ ಪ್ರೊಫೆಷ್ನಲ್, ಸೊ ಅವ್ರದ್ದು ವಿಡಿಯೋ ನೋಡಿದೆ. ಸೊ ಶೀ ಟೋಲ್ಡ್ ಎವ್ರಿ ಒನ್ ದ್ಯಾಟ್ ಫೇಶಿಯಲ್ ಮಸಾಜ್ ಮಾಡೋದ್ರಿಂದ ಎವ್ರಿ ಡೇ ಜಸ್ಟ್ 1 to 2 minutes ಎಷ್ಟು ಬೆನಿಫಿಟ್ಸ್ ಇದೆ ಅಂತ. ಸೊ ನಾನು ಅದನ್ನು ಟ್ರೈ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಸೊ ವಿತಿನ್ ಜಸ್ಟ್ 1.5 week ಐ ಗಾಟ್ ಟು ನೋ ದ ಡಿಫ್ರೆನ್ಸ್. ಎಷ್ಟು ಚೆನ್ನಾಗಿ ವರ್ಕೌಟ್ ಆಗುತ್ತೆ, ಎಷ್ಟು ಎಫೆಕ್ಟಿವ್ ಇದೆ ಅಂತ. ಬ್ಲಡ್ ಎಲ್ಲ ನೀಟಾಗಿ ಪ್ರಾಪರಾಗಿ ಸರ್ಕ್ಯುಲೇಷನ್ಸ್ ಆಗುತ್ತೆ. ದ್ಯಾಟ್ ಈಸ್ ದ ಮೇಜರ್ ಥಿಂಗ್. ನೀವು ಫೇಶಿಯಲ್ ಏನೋ ಮಸಾಜಸ್ ಮಾಡೋದ್ರಿಂದ ರಿಜುನಿಯೇಟ್ ಆಗುತ್ತೆ ಸ್ಕಿನ್, ಜಸ್ಟ್ ಬಿಕಾಸ್ ಯು ಆರ್ ಜಸ್ಟ್ ಗಿವಿಂಗ್ ಅ ಗುಡ್ ಮಸಾಜ್. ಆವಾಗ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗೋದ್ರಿಂದ ಯು ವಿಲ್ ಗೆಟ್ ಅ ಕ್ಲಿಯರ್ ಗ್ಲೋಯಿಂಗ್ ಸ್ಕಿನ್, ಆರ್ ಸ್ಕಿನ್ ಪ್ರಾಬ್ಲಮ್ಸ್ ಏನೇ ಇದ್ದರೂ ಹೋಗ್ತಾ ರೆಡ್ಯೂಸ್ ಆಗ್ತಾ ಬರುತ್ತೆ. ದಟ್ ಈಸ್ ಒನ್ ಥಿಂಗ್. ಓಕೆ, ಸೊ ಮಾರ್ನಿಂಗ್ ಎದ್ದ ತಕ್ಷಣ ಬಿಫೋರ್ ಕ್ಲಿನ್ಸಿಂಗ್ ನಾನು ಈ ಸ್ಟೆಪ್ನ ಫಾಲೋ ಮಾಡ್ತಿದ್ದೀನಿ, ವಿಚ್ ವಾಸ್ ನಾಟ್ ಬೀನ್ ಫಾಲೋಡ್ ಅರ್ಲಿಯರ್. ಓಕೆ, ಸೊ ಅಲೋವೆರಾ ಜೆಲ್. ಸೊ ನೀವು ಕೋಕೋನಟ್ ಆಯಿಲ್ ಬೇಕಾದ್ರೂ ತೊಗೋಬೋದು. ಸೊ ನಾನು ಅಲೋವೆರಾ ಜೆಲ್ ತೊಗೊತೀನಿ. ನಾನು ಫೇಸ್ ಇನ್ನೂ ಕ್ಲೆನ್ಸ್ ಮಾಡಿಲ್ಲ, ಜಸ್ಟ್ ನಾರ್ಮಲ್ ವಾಟರಲ್ಲಿ ವಾಶ್ ಮಾಡಿರೋದು. ಓಕೆ, ಸೊ ಅಲೋವೆರಾ ಜೆಲ್ ತೊಗೊಂಡು, ಬಿಕಾಸ್ ಏನಾದ್ರು ಇರಬೇಕಲ್ವಾ ಮಸಾಜ್ ಮಾಡಬೇಕಂದ್ರೆ, ಐದರ್ ಆಯಿಲ್, ಆಲ್ಮಂಡ್ ಆಯಿಲ್ ಯೂಸ್ ಮಾಡ್ಬೋದು, ಇಲ್ಲ ಕೊಕೊನಟ್ ಆಯಿಲ್ ಯೂಸ್ ಮಾಡ್ಬೋದು, ಆರ್ ಯು ಗೈಸ್ ಕ್ಯಾನ್ ಗೋ ವಿತ್ ಅಲೋವೆರಾ ಜೆಲ್ ಜಸ್ಟ್ ಲೈಕ್ ಹೌ ಐ ಆಮ್ ಡೂಯಿಂಗ್. ಸೊ ಫಸ್ಟ್ ಈಸ್ ಐ ಇರುತ್ತಲ್ಲ, ಅಂಡರ್ ಐ ಪಫಿನೆಸ್ ಇದ್ದರು, ಡಾರ್ಕ್ ಸರ್ಕಲ್ಸ್ ಇದ್ದರು, ಅದೆಲ್ಲದಕ್ಕೂ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಅಂಡರ್ ಐ ಬ್ಯಾಗ್ಸ್ ಇರುತ್ತಲ್ಲ ಅದಕ್ಕೆಲ್ಲ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಜಸ್ಟ್ ದ್ಯಾಟ್ ಯು ಹ್ಯಾವ್ ಟು ಡ್ಯಾಬ್. ಅಂಡರ್ ಐನ ಫುಲ್ ಡ್ಯಾಬ್ ಮಾಡಬೇಕು. ಡೂ ಇಟ್ 30 times, ಆರ್ ಡೋಂಟ್ ಜಸ್ಟ್ ಕೌಂಟ್ ರ್ಯಾಂಡಮಾಗಿ ಕಾನ್ಷಿಯಸ್ ಆಗಿ ಮಾಡಬೇಡಿ, ಸುಮ್ಮನೆ ಡ್ಯಾಬ್ ಮಾಡ್ಕೊಳ್ಳಿ ಅಂಟಿಲ್ ಯು ಕ್ಯಾನ್. ಓಕೆ, ಡ್ಯಾಬಿಂಗ್ ಫಸ್ಟ್ ನಾನು ಸ್ಟಾರ್ಟ್ ಮಾಡೋದು ಇದ್ರ ಜೊತೆ. ಆಲ್ಸೋ ಐಲಿಡ್ಸ್ ಮೇಲೆ ಕೂಡ ಅಷ್ಟೆ, ಜಸ್ಟ್ ಲೈಕ್ ದಿಸ್. ಮತ್ತು ಹಿಂಗೆ ಹೋಗ್ಬೇಡಿ, ಹಿಂಗೆ ಹೋಗಿ ಅಪ್ವರ್ಡ್ಸ್ ಹೋಗಬೇಕು. ಸಿ, ಲೈಕ್ ದಿಸ್, ಲೈಕ್ ದಿಸ್. ಇಲ್ಲಿ ಮಾಡ್ತಾನೂ ಅಷ್ಟೇ, ಜಸ್ಟ್ ಲಿಫ್ಟ್ ಯೋರ್ ಫೇಸ್ ಈ ಥರ. ಓಕೆ, ಸೊ ನಾನು 2 minutes ಮಾಡ್ತೀನಿ, ಬಟ್ ನಿಮಗೆ ಐ ಆಮ್ ಜಸ್ಟ್ ಶೋಯಿಂಗ್ ಯು ಯಾವ ಥರ ನೀವು ಮಾಡ್ಬೋದು ಅಂತ. ನೀವು 2 minutes ಮಾಡ್ಬೋದು, ನಾನು ಇವಾಗ 2 minutes ಮಾಡಲ್ಲ. ಸೊ ನೆಕ್ಸ್ಟ್ ಫೋರ್ ಹೆಡ್. ಸೊ ಫಸ್ಟ್ ನಿಮ್ಮ ಫೋರ್ ಹೆಡ್, ನಿಮ್ಮದು ಫಿಂಗರ್ಸ್ ಇರುತ್ತಲ್ಲ, ಆ 3 fingers ತೊಗೊಂಡು ಫೋರ್ ಹೆಡ್ಡಿಗೆ ಜಸ್ಟ್ ಡೂ ದಿಸ್.
ರಬ್ ಯೋರ್ ಫೋರ್ ಹೆಡ್. ಜೆಂಟಲಾಗೆ ಸ್ವಲ್ಪ ಪ್ರೆಷರ್ ಕೊಟ್ಟು ಮಸಾಜ್ ಮಾಡಿ. ಬ್ಲಡ್ ಸರ್ಕ್ಯುಲೇಷನ್ಸ್ ತುಂಬ ಚೆನ್ನಾಗಾದಷ್ಟು ನಿಮ್ಮ ಫೇಸ್ ತುಂಬ ಚೆನ್ನಾಗಿರುತ್ತೆ. ಓಕೆ, ಇಟ್ಸ್ ನಾಟ್ ಆಲ್ವೇಸ್ ದ ಪ್ರಾಡಕ್ಟ್ಸ್ ದಟ್ ಯು ಯೂಸ್. ನಿಮ್ಮ ಕೈಲಿ ಏನಾಗುತ್ತೋ ಅದನ್ನು ನೀವು ಮಾಡಬೇಕು. ಓಕೆ, ಸೊ 2 ಆಯಿತಾ? ಫೋರ್ ಹೆಡ್ ಆಯಿತು, ಅಂಡರ್ ಐಸ್ ಆಯಿತು. ಸೊ ಡಾರ್ಕ್ ಸರ್ಕಲ್, ಪಫಿ ಐಸ್, ಅಂಡರ್ ಐ ಬ್ಯಾಗ್ ಇದ್ದರೂ ಅದು ಗ್ರ್ಯಾಜುಲಿ ಕಮ್ಮಿ ಆಗುತ್ತೆ. ಸೀರಿಯಸ್ಲಿ ನಂಗೆ ಡಾರ್ಕ್ ಸರ್ಕಲ್ಸ್ ಏನೂ ಇರಲಿಲ್ಲ, ಬಟ್ ಸ್ವಲ್ಪ ಪಫಿನೆಸ್ ಥರ ಆಗ್ತಿತ್ತು ನನಗೆ. ಸೊ ಐ ಆಮ್ ಡೂಯಿಂಗ್ ದಿಸ್. ಸೊ ಇಟ್ಸ್ ಬೀನ್ ಸೋ ಬೆಟರ್. ಓಕೆ, ಸೊ ಇವಾಗ 2 ಆಯ್ತಲ್ಲ. ನಾವು ದಿಸ್ ಮೇಲ್ಗಡೆ ಇಲ್ಲಿ ಮಾಡ್ಬೇಕಾದ್ರೆ ರೇಸ್ ಮಾಡ್ತಿದ್ರಿ ಅಲ್ವಾ, ಅಪ್ವರ್ಡ್ಸ್. ಯಾವಾಗಲೂ ಫೇಶಿಯಲ್ ಮಸಾಜಸ್ ಅಪ್ವರ್ಡ್ಸ್ ಮಾಡಬೇಕು, ನಾಟ್ ಲೈಕ್ ದಿಸ್ ಬಟ್ ಲೈಕ್ ದಿಸ್. ಫುಲ್ ನಿಮ್ಮ ಜಾ ಲೈನ್ ಇರುತ್ತಲ್ಲ ಅಲ್ಲಿಂದ ತೊಗೊಂಡು ಮಸಲ್ನ ಮೇಲ್ಗಡೆ ಅಪ್ವರ್ಡಿಗೆ ಮೂವ್ ಮಾಡಿ. ಗಿವ್ ಅ ಪ್ರೆಷರ್. ಸೊ ಪ್ರೆಷರ್ ಇರಲೇಬೇಕು. ಓಕೆ, ತುಂಬ ಸಾಫ್ಟಾಗಿ ಟಚ್ ಎಲ್ಲ ಮಾಡಬೇಡಿ, ಅದೇನು ವರ್ಕ್ ಆಗೋಲ್ಲ. ಹ್ಯಾವ್ ಟು ಗಿವ್ ಪ್ರೆಷರ್. And done. So now, fourth, raise your eyebrows. Eyebrow ಪಾರ್ಟಲ್ಲಿ ಏನಿದೆ ಅದನ್ನು ಫುಲ್ಲು ಮೇಲ್ಗಡೆ ರೈಸ್ ಮಾಡಿ. ಫೋರ್ ಹೆಡ್ ಫುಲ್ ಕಂಪ್ಲೀಟ್ಲಿ. Come in circles. Okay, see? Raise your face like this. Okay. ಸೊ ನಾವು ಲಾಸ್ಟ್ ಇಸ್ ಇಯರ್ಸ್ ಇರುತ್ತಲ್ಲ, ಇಯರ್ ಲೋಬ್ಸ್ ಹಿಂದೆ ಈ 2 ಫಿಂಗರ್ಸ್ ತೊಗೊಳ್ಳಿ. 2 ಫಿಂಗರ್ಸ್, 1 ಶುಡ್ ಬಿ ಇನ್ಸೈಡ್, 1 ಶುಡ್ ಬಿ ಆನ್ ದಿ ಅದರ್ ಸೈಡ್. ಓಕೆ, ಮೇಲ್ಗಡೆ ಇರಬೇಕು, ಇನ್ನೊಂದು ಹಿಂದೆಗಡೆ. ಈ 2 ಫಿಂಗರ್ಸ್ ತೊಗೊಂಡು ಡೂ ಇಟ್ ಲೈಕ್ ದಿಸ್. ಜಸ್ಟ್ ರಬ್ ಇಟ್. 2 ಸೈಡ್ಸ್ ಕೂಡ ಈ ಥರ ರಬ್ ಮಾಡಿ. ಸಿ ಲೈಕ್ ದಿಸ್. ಡೂ ಇಟ್ ಫಾರ್ 40 seconds at least, ಬಿಕಾಸ್ ಇದು ಸಿಕ್ಕಾಪಟ್ಟೆ ಎಫೆಕ್ಟಿವ್ ಟು ಕೀಪ್ ಯುವರ್ ಸ್ಕಿನ್ ಗ್ಲೋಯಿಂಗ್ ಆ್ಯಂಡ್ ಟು ಬ್ರೈಟರ್ ಯುವರ್ ಸ್ಕಿನ್. ಓಕೆ, ಸೊ ಡೂ ದಿಸ್. ಆ್ಯಂಡ್ ಲಾಸ್ಟ್, ಜಸ್ಟ್ ಪ್ರೆಸ್ ಯುವರ್ ಇಯರ್ಸ್. ಇಯರ್ನ ನೀಟಾಗೆ ಪ್ರೆಸ್ ಮಾಡಿ. ಬೇಸಿಕಲಿ ಯು ಆರ್ ಗಿವಿಂಗ್ ಅ ಮಸಾಜ್ ಟು ಯುವರ್ ಇಯರ್. ಆ ಥರ pull your ears, do it, pinch it. ಬೇಸಿಕಲಿ ಅಲ್ಲೂ ಚೆನ್ನಾಗೆ ಬ್ಲಡ್ ಸರ್ಕ್ಯುಲೇಷನ್ಸ್ ಆಗಬೇಕಂತ. ಸಿ, ಇಟ್ ವಿಲ್ ಟರ್ನ್ ರೆಡ್. ಆ ಥರ ಮಾಡಬೇಕು ನೀವು. ಓಕೆ, ಜಸ್ಟ್ ಡೂ ದ್ಯಾಟ್ ಆ್ಯಂಡ್ ಡನ್. ಓಕೆ, ಸೊ ದಿಸ್ ಇಸ್ ದಿ ಫೇಶಿಯಲ್ ಮಸಾಜ್ ದಟ್ ಐ ಆಮ್ ಡೂಯಿಂಗ್ ಎವ್ರಿ ಸಿಂಗಲ್ ಮಾರ್ನಿಂಗ್. 1-2 minutes ಇನ್ವೆಸ್ಟ್ ಮಾಡಿ ಸಾಕು. 2 to 2.5 minutes ಇನ್ವೆಸ್ಟ್ ಮಾಡಿ. ಡೂ ದಿಸ್ ಆ್ಯಂಡ್ ಯು ಗೈಸ್ ವಿಲ್ ಥ್ಯಾಂಕ್ ಮಿ ಲೇಟರ್. ಓಕೆ, ಇದು ಮಾಡಾದ್ಮೇಲೆ ನಿಮ್ಮ ಸ್ಕಿನ್ನಲ್ಲೇ ಚೇಂಜಸ್ ನಿಮಗೆ ಗೊತ್ತಾಗುತ್ತೆ. ಓಕೆ, ಸೊ ಐ ಆಮ್ ಡನ್ with the facial massage. So the second step is cleansing. So ಈಗ ಫೇಶಿಯಲ್ ಮಸಾಜ್ ಆಯಿತು, ನಾವು ಡೈರೆಕ್ಟ್ಲಿ ಕ್ಲೆನ್ಸಿಂಗ್ ಮಾಡೋಣ. ಸೆಟಾಫಿಲ್ ನಾನು ಯೂಸ್ ಮಾಡೋದು. ಸೊ ಸ್ಟಾರ್ಟಿಂಗಲ್ಲಿ ಯಾರು ನೋಡಿರ್ತೀರ, ಯು ಗೈಸ್ ನೋ ಹೌ ಮಚ್ ಐ ಲವ್ ಸೆಟಾಫಿಲ್. ಸೆಟಾಫಿಲ್ ಜೆಂಟಲ್ ಕ್ಲೆನ್ಸರ್ ಈಸ್ ದ ಬೆಸ್ಟ್ ಇನ್ ದಿ ಮಾರ್ಕೆಟ್, ಸೀರಿಯಸ್ಲಿ. ಸೊ ಇದು ಅಷ್ಟೇ, ನಾನು ಇದ್ರ ಬಗ್ಗೆ ಅವಾಗೆಲ್ಲ ಆ ವೀಡಿಯೋಸಲ್ಲಿ ಮಾತಾಡಿದ್ದೀನಿ. ಯಾರ್ಯಾರು ಆ ವೀಡಿಯೋಸ್ ನೋಡಿಲ್ಲ, ಯು ಗೈಸ್ ಕ್ಯಾನ್ ಗೋ ಚೆಕ್ ದ್ಯಾಟ್ ಔಟ್. ಓಕೆ, ಸೊ ಜಸ್ಟ್ ಗಿವ್ ಅ ಪ್ರಾಪರ್ ಮಸಾಜ್. 1 minute ಆದರೂ ಕೊಡಬೇಕು, ಬಿಕಾಸ್ ಇದು ತುಂಬ ಜೆಂಟಲ್ ಕ್ಲೆನ್ಸರ್. ಜಾಸ್ತಿ ಬೇಗ ಎಕ್ಸ್ಫೋಲಿಯೇಟ್ ಎಲ್ಲ ಆಗೋಲ್ಲ. ಸೊ ಯು ಹ್ಯಾವ್ ಟು ಗಿವ್ ಅ ಗುಡ್ ಮಸಾಜ್ ಟು ಯುವರ್ ಫೇಸ್. ಆಯಿಲ್ ಬೇಸ್ಡ್ ಕ್ಲೆನ್ಸರ್ ಇದು. ಸೊ ಇಟ್ ಡಸಂಟ್ ಫೋಮ್ ಎಲ್ಲ ಜಾಸ್ತಿ ಬರೋಲ್ಲ. ಹಾಗಂತ ಇದು ಫೋಮ್ ಬರ್ತಿಲ್ಲ ಅಂತ ಚೆನ್ನಾಗಿಲ್ಲ ಅಂತ ಅಲ್ಲ. ಜಸ್ಟ್ ಗಿವ್ ಅ ಜೆಂಟಲ್ ಮಸಾಜ್ ಆ್ಯಂಡ್ ವಾಶ್ ಇಟ್ ಆಫ್. ಜಸ್ಟ್ ಗಿವ್ ಮಿ ಅ ಮಿನಿಟ್. ಟೇಕ್ ಇಟ್ ಆಫ್. ಪ್ಯಾಡ್ ಡ್ರೈ ಅಂತಾರಲ್ಲ ಆ ಥರ ಮಾಡಬೇಕು. ಡೋಂಟ್ ಜಸ್ಟ್ ರಬ್ ಯುವರ್ ಫೇಸ್ ಲೈಕ್ ದಿಸ್. ಫುಲ್ ಡ್ರೈ ಮಾಡೋ ಥರ ಎಲ್ಲ ಮಾಡಬೇಡಿ. ಪ್ಯಾಡ್ ಡ್ರೈ ಇರಬೇಕು ಫೇಸ್. ಸೊ ದ್ಯಾಟ್ ಪ್ಯಾಡ್ ಡ್ರೈ ಅಂದರೆ ಸ್ವಲ್ಪ ವಾಟರ್ ಕಂಟೆಂಟ್ ಹಾಗೆ ಇರಬೇಕು ನಿಮ್ಮ ಫೇಸಲ್ಲಿ, ಕಂಪ್ಲೀಟಾಗಿ ಡ್ರೈ ಆಗಬಾರ್ದು. ಸಿ ಇನ್ ಸೀಟ್ ರೈಟ್. ಸೊ ಇನ್ನೂ ಆ ವಾಟರ್ ಕಂಟೆಂಟ್ ಹಂಗೆ ಇರುತ್ತೆ. ಈ ಥರ ಇದ್ದಾಗ ಸೊ ನಿಮ್ಮ ಸ್ಕಿನ್ನಿಗೆ ಇನ್ನೂ ಪ್ರಾಡಕ್ಟ್ಸ್ ನೀವು ಯಾವ್ದಾದ್ರು ಯೂಸ್ ಮಾಡ್ತೀರಾ ಅದೆಲ್ಲ ತುಂಬ ಚೆನ್ನಾಗಿ ಸೆಟಲ್ ಲೋಡ್ ಆಗುತ್ತೆ ಫೇಸಲ್ಲಿ. ಸೊ ಜಸ್ಟ್ ಲೆಟ್ ಸಮ್ ವಾಟರ್ ಟು ಬಿ ದೇರ್ ಆನ್ ದ ಫೇಸ್. ಓಕೆ, ಸೊ ಫೇಶಿಯಲ್ ಮಸಾಜ್ ಆಯಿತು, ಕ್ಲೆನ್ಸಿಂಗ್ ಆಯಿತು, ಸೆಟಾಫಿಲಿಂದ ಪ್ರಾಪರಾಗಿ ಫೇಸ್ ವಾಶ್ ಕ್ಲೆನ್ಸಿಂಗ್ ಆಯಿತು. ಸೊ ಮೂವಿಂಗ್ ಆನ್ ಟು ದಿ ಥರ್ಡ್ ಸ್ಟೆಪ್,
ವಿಚ್ ಈಸ್ serum. Okay, ನಾನು ಮುಂಚೆ earlier I was not using this, so this is the additional updated product in my skincare is S Bright serum. So ಇದು ನನ್ನ ಡರ್ಮಟ್ ಸಜೆಸ್ಟ್ ಮಾಡಿದ್ದು. ಸೊ I'm going ಪಿ ಸೈಜ್ಗಿಂತ 2 ಪಂಪ್ಸ್ ಹಾಕೊಳ್ಳಿ. ಓಕೆ, ಸೊ 2 ಪಂಪ್ಸ್ ಹಾಕ್ಕೊತೀನಿ ಆ್ಯಂಡ್ just put it all over my face. ಇದು ಸ್ವಲ್ಪ ಸ್ಲೈಮಿ ಥರ ಇದೆ. ನಾನು ತುಂಬ ಹಾರ್ಡಾಗಿ ಅದನ್ನು ರಬ್ ಮಾಡ್ತಿಲ್ಲ, ಜೆಂಟಲಾಗಿ ಮಾಡ್ತೀನಿ. ಬಿಕಾಸ್ ಹಾರ್ಡಾಗಿ ಮಾಡಿದ್ರೆ ಎಲ್ಲ ಪ್ರಾಡಕ್ಟ್ಸ್ ನನ್ನ ಹ್ಯಾಂಡ್ಸಿಗೆ ಬರುತ್ತೆ. ಸೊ ಐಮ್ ಜಸ್ಟ್ ಜೆಂಟಲಿ ಡೂಯಿಂಗ್ ಇಟ್. ಓಕೆ, ಸೊ ದ್ಯಾಟ್ ದ ಪ್ರಾಡಕ್ಟ್ ಡಸಂಟ್ ಟ್ರಾನ್ಸ್ಫರ್. Can you guys see, right? And done. ಅದನ್ನೇನು ಮಸಾಜ್ ಏನೋ ಮಾಡೋಂಗಿಲ್ಲ, ಐ ಜಸ್ಟ್ ಹ್ಯಾವ್ ಟು ಡ್ಯಾಬ್. ನಾನು ಹೇಳಿದೆ ಅಲ್ವಾ ಸ್ಟಾರ್ಟಿಂಗಲ್ಲೇ, ನೀವೇಂತಕ್ಕೆ ಸ್ವಲ್ಪ ವಾಟರ್ ಪ್ಯಾಡ್ ಡ್ರೈ ಮಾಡಬೇಕಂದ್ರೆ, ಬಿಕಾಸ್ ನೀವು ಹಾಕೋ ಪ್ರಾಡಕ್ಟ್ಸ್ ಇಲ್ಲ ಸಕ್ಕದಾಗಿ ಅಬ್ಸರ್ವ್ ಆಗುತ್ತೆ. ನೀವು ತುಂಬ ಡ್ರೈ ಮಾಡಿಬಿಟ್ರೆ ಅದು ನೀಟಾಗಿ ಅಬ್ಸರ್ವ್ ಆಗಲ್ಲ ಸ್ಕಿನ್ ಒಳಗಡೆ ಕಂಪ್ಲೀಟಾಗಿ. ಸೊ ಯು ಜಸ್ಟ್ ಹ್ಯಾವ್ ಟು ಪ್ಯಾಡ್ ಡ್ರೈ ಸೊ ದ್ಯಾಟ್ ದ ಪ್ರಾಡಕ್ಟ್ ದಟ್ ಯು ಯೂಸ್ ಗೆಟ್ ಸೆಟಲ್ ಡೌನ್ ಆನ್ ಯುವರ್ ಸ್ಕಿನ್. ಓಕೆ, ಸೊ ಅದಾಯಿತು. ಅದಾಗಿ ನಾನು ಎಲ್ಲ ಪ್ರಾಡಕ್ಟ್ಸಿಗೂ ಇಮ್ಮಿಡಿಯೇಟಾಗಿ ಹಾಕಲ್ಲ ಯಾವ ಪ್ರಾಡಕ್ಟ್ಸು. ಸೊ ಐ ಜಸ್ಟ್ ಗಿವ್ ನಾನು ಸ್ವಲ್ಪ ಟೈಮ್ ಕೊಡ್ತೀನಿ, ಒಂದು ಅಟ್ಲೀಸ್ಟ್ 10-20 seconds ಟೈಮ್ ಕೊಟ್ಟು ದೆನ್ ಐ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಡಕ್ಟ್. ಓಕೆ, ಸೊ ಈಗ ಕಂಪ್ಲೀಟಾಗಿ ಡ್ರೈ ಆಗಿದೆ, ಇಟ್ಸ್ ಬಿನ್ ಸೆಟಲ್ ಟು ದ ಸ್ಕಿನ್. ಅದಾದಮೇಲೆ ಏನು ವರ್ಕ್ ಮಾಡಬೇಕು ಅದು ಮಾಡ್ಕೊಳ್ಳುತ್ತೆ. ಓಕೆ, ಸೊ ನಾವು ಮೂವಿಂಗ್ ಆನ್ ಟು ದಿ 4th ಸ್ಟೆಪ್ ವಿಚ್ ಇಸ್ ಮಾಯ್ಶ್ಚರೈಸರ್. ಅಕ್ವಾಸಾಫ್ಟ್ FC ಇದು. ಸೊ ನಾನು ಡರ್ಮ್ಯಾಟ್ ಸಜೆಸ್ಟ್ ಮಾಡಿರೋ ಮಾಯ್ಶ್ಚರೈಸರ್ ಇದು. ನಂಗೆ ತುಂಬ ಚೆನ್ನಾಗಿ ಸೆಟ್ ಆಗಿದೆ. ಸೊ ದಿಸ್ ಇಸ್ ಮೈ 3rd ಬಾಟಲ್. ಸೊ ಇಷ್ಟು ಅಮೌಂಟ್ ತೊಗೊತಿದ್ದೀನಿ. ಈಗ ನಾನು ಸಿರಮ್ ಹಾಕಿದ್ದೀನಲ್ಲ, ಐ ಕ್ಯಾನ್ ಓನ್ಲಿ ಡ್ಯಾಬ್ ಮಾಯ್ಶ್ಚರೈಸರ್ನ, ರಬ್ ಮಾಡೋಕ್ಕಾಗಲ್ಲ. ಓಕೆ, ಸೊ ಜಸ್ಟ್ ಗಿವಿಂಗ್ ಅ ಜೆಂಟಲ್ ಟಚ್, ಹಾಗೆ ಸೆಟಲ್ ಮಾಡಿಸ್ಬೇಕು ಪ್ರಾಡಕ್ಟ್ನ. ಆ್ಯಂಡ್ ಡನ್. ಪ್ರಾಪರ್ ಸ್ಟೆಪ್ಸ್ ಫಾಲೋ ಮಾಡಿದ್ರೆ, ನಾನು ಇವತ್ತು ಮಸಾಜ್ ಮಾಡಿದ್ದೆಲ್ಲ ಬಿಫೋರ್ ಆಫ್ಟರ್ ನೀವೇ ಚೆಕ್ ಮಾಡಿ ವಿಡಿಯೋಲಿ. ಲುಕ್ ಎಟ್ ದಿ ದ ಗ್ಲೋ ಆರ್ ಸಮಥಿಂಗ್, ಬಿಕಾಸ್ ಅದು ಇನ್ಸ್ಟೆಂಟಾಗಿ ಬರುತ್ತೆ ನಿಮಗೆ. ಅದು ಆ ರೆಡ್ನೆಸ್ ಬರುತ್ತೆ ಫೇಸಲ್ಲಿ, ಅದು ಹೋಗಿದ ತಕ್ಷಣ ಇಟ್ ವಿಲ್ ಟರ್ನ್ ಇನ್ ಟು ಗ್ಲೋ ಸ್ಕಿನ್ ಬೇಸಿಕ್ಲಿ. ಸೊ ಜಸ್ಟ್ ಸೇ ದೇರ್ ಇಸ್ ನೋ ಫಿಲ್ಟರ್ ಗೈಸ್, ಯು ನೋ ದ್ಯಾಟ್. ಸೊ ಫೋರ್ತ್ ಸ್ಟೆಪ್ ಈಸ್ ಡನ್. ಸೊ ಇದಾದಮೇಲೆ ಯಾವ ಪ್ರಾಡಕ್ಟ್ ನೆಕ್ಸ್ಟ್ ನಾನೇ ಮರ್ತೋಗಿದ್ದೀನಿ. ಓಕೆ, ನೌ ಈಸ್ ದಿ ಸನ್ಸ್ಕ್ರೀನ್, ದಿಸ್ ಒನ್. So earlier, again, this is the 3rd change in my skincare routine. So ನಾನು ಸನ್ಸ್ಕ್ರೀನ್ ಆಬ್ವಿಯಸ್ಲಿ ಯೂಸ್ ಮಾಡ್ತಿದ್ದೆ, ಬಟ್ ನಾನು ಬೇರೆ ಸನ್ಸ್ಕ್ರೀನ್ ಯೂಸ್ ಮಾಡ್ತಿದ್ದೆ ವಿಚ್ ಈಸ್ ಜನರಲೈಸ್ಡ್ ಸನ್ಸ್ಕ್ರೀನ್ ಇದೆಯಲ್ಲ, ಈ ಡಾಟ್-ಇನ್-ಕಿ, ಮಮಾಅರ್ತ್, ಅದು ಇದು ಮಾರ್ಕೆಟಲ್ಲಿ ಇರೋವಂಥ ಎಲ್ಲ ಬ್ರ್ಯಾಂಡ್ಸ್ದು ಏನೇನು ಸನ್ಸ್ಕ್ರೀನ್ಸ್ ಬರುತ್ತೆ ನಾನು ಅದನ್ನು ಯೂಸ್ ಮಾಡ್ತಿದ್ದೆ. ಬಟ್ ಐ ಚೇಂಜ್ಡ್ ಇಟ್ ವೆರಿ ಕ್ವಿಕ್ಲಿ ಬಿಕಾಸ್ ನನ್ನ ಡರ್ಮ್ಯಾಟ್ ಹೇಳಿರೋ ಪ್ರಕಾರ ಹೂ ಈಸ್ ಅ ಪ್ರೊಫೆಷ್ನಲ್. ಸೊ ನಾನು ಆವಾಗಲೇ ನಿಮಗೆ ಸ್ಕಿನ್ ಬಗ್ಗೆ ಯಾವುದೇ ವೀಡಿಯೋಸ್ ಮಾಡಬೇಕಂದ್ರೂ ನಾನು ನಿಮಗೆ ಯಾವಾಗಲೂ ಹೇಳ್ತೀನಿ, ಯು ಹ್ಯಾವ್ ಟು ಕನ್ಸಲ್ಟ್ ಅ ಪ್ರೊಫೆಷ್ನಲ್, ಯು ಹ್ಯಾವ್ ಟು ಕನ್ಸಲ್ಟ್ ಅ ಡರ್ಮ್ಯಾಟ್ ಸೊ ದ್ಯಾಟ್ ನೀವು ಪ್ರಾಪರಾಗಿ ಸ್ಟೆಪ್ಸ್ನ ಫಾಲೋ ಮಾಡ್ಬೋದಂತ. ಸೊ ದ್ಯಾಟ್ ಈಸ್ ಅ ಮೇಜರ್ ರೀಸನ್. ಸೊ ಅವರಿಂದ ನನಗೆ ಗೊತ್ತಾಗಿದ್ದೇನೆಂದರೆ, ಏನೇನು ಪೆಪ್ಟೈಡ್ಸ್ ಬೇಕು, ಏನೇನು ಬೇಕಲ್ಲ ನಮ್ಮ ಸ್ಕಿನ್ನಿಗೆ ಸನ್ಸ್ಕ್ರೀನ್ ಫಾರ್ಮಲ್ಲಿ, ಅದೆಲ್ಲ ಈ ಜನರಲೈಸ್ಡ್ ಬ್ರ್ಯಾಂಡ್ಸು ಯಾವುದು ಅದನ್ನು ಪ್ರೊವೈಡ್ ಮಾಡಲ್ಲ. ಆ್ಯಂಡ್ ಆಲ್ಸೋ ಅವ್ರು ಹಾಕೋ ಪ್ರಾಡಕ್ಟ್ಸು, ಅವ್ರು ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸು ಎಲ್ಲನೂ ಆಯ್ಲಿ ಸ್ಕಿನ್ ಟೈಪ್ ಆರ್ ಆ್ಯಕ್ನಿ ಪ್ರೋನ್, ಡ್ರೈ ಸ್ಕಿನ್, ಡ್ರೈ ಟು ನಾರ್ಮಲ್ ಸೆನ್ಸಿಟಿವ್ ಸ್ಕಿನ್, ಈ ಥರ ಎಲ್ಲ ಪ್ಯಾಟ್ರನ್ಸ್ ಇರುತ್ತಲ್ವ, ಅದಕ್ಕೆ ಅಂತಲೇ ಅವರು ಪ್ರಾಪರಾಗಿ ಡಿಸೈನ್ ಮಾಡಲ್ಲ. ಒಂದು ಗೊತ್ತಾಗಿದ್ದು ನನಗೆ, ಐ ಗಾಟ್ ಟು ನೋ ದ ರಿಯಾಲಿಟಿ, ದಟ್ಸ್ ವೈ ಐ ಸ್ಟಾಪ್ ಯೂಸಿಂಗ್ ಇಟ್. ಬಿಕಾಸ್ ನಮಗೆ ಸಿಗೋ ಅಂಥ ಸನ್ಸ್ಕ್ರೀನಲ್ಲಿ ಯಾಕೆ UV ರೇಸ್ನ ಬ್ಲಾಕ್ ಮಾಡೋಕ್ಕೆ, ನಿಮ್ಮ ಸ್ಕಿನ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಮಾಡ್ತೀರಾ. ಬಿಕಾಸ್ ಇಂಡಿಯನ್ ಸ್ಕಿನ್ ಟೋನ್ ಈಸ್ ಕೈಂಡ್ ಆಫ್ ಡಸ್ಕಿ ಬಿಕಾಸ್ ಸನ್ ರೇಸ್ ಜಾಸ್ತಿ ಇರುತ್ತೆ, UV ರೇ
ಬಿಕಾಸ್ ಈ ಕಡೆ ಎಲ್ಲ ಬಿಕಾಸ್ ಆಫ್ ದಿ ಸನ್ ಎಕ್ಸ್ಪೋಜರ್. ಓಕೆ, ಸೊ ಆ ಯು ವಿ ರೀಸ್ನೆಲ್ಲ ಬ್ಲಾಕ್ ಮಾಡಬೇಕಂದ್ರೆ ಆ ಸನ್ಸ್ಕ್ರೀನ್ ಎಲ್ಲ ಸೀರಿಯಸ್ಸಾಗಿ ವರ್ಕ್ ಮಾಡಲ್ಲ ಅಂತ ನನಗೆ ಗೊತ್ತಾಯಿತು. ಬಿಕಾಸ್ ನಾನು ಅದನ್ನು ಯೂಸ್ ಮಾಡಿದ್ರು, ನಾನು ಒಂದು ವೆಕೇಷನ್ಗೆ ಹೋಗಿದ್ದೆ, ಟ್ಯಾನಿಂಗ್ ಆಗಿದೆ ನಾನು. ದೆನ್ ಐ ಥಾಟ್ ಸನ್ಸ್ಕ್ರೀನ್ ಯೂಸ್ ಮಾಡಿದ್ದೀನಿ ಬಟ್ ಸ್ಟಿಲ್ ಟ್ಯಾನಿಂಗ್ ಆಗಿದೆ. ಓಕೆ ಆಬ್ವಿಯಸ್ಲಿ ಆಗುತ್ತೆ ಒಂದು ಫ್ಯೂ ಪರ್ಸೆಂಟ್, ಬಟ್ ಜಾಸ್ತಿನೇ ಆಗಿತ್ತು ಟ್ಯಾನಿಂಗ್. ದಟ್ ಮೀನ್ಸ್ ಐ ಗಾಟ್ ಟು ನೋ ಯಾವ ಪ್ರೊಟೆಕ್ಷನು ಸಿಕ್ಕಿರಲಿಲ್ಲ ನನ್ನ ಸ್ಕಿನ್ನಿಗೆ. ಸೊ ದಿಸ್ ಇಸ್ ದಿ ಡರ್ಮ್ಯಾಟ್ ಸಜೆಸ್ಟೆಡ್ ಸನ್ಸ್ಕ್ರೀನ್ ಬಿಹ್ಯಾಂಡ್ಸಿಂದು. ಸೊ ನಾನು ಯೂಸ್ ಮಾಡ್ತಿರೋದು. ನಮ್ಗೆ ಅದೆಲ್ಲ ಮಾರ್ಕೆಟಲ್ಲಿ 400ಗೆಲ್ಲ ಸಿಗುತ್ತೆ, .in-K, ಮಮಾ ಅಥವಾ ವಾಟ್ ಎವರ್ ಅದರ್ ಬ್ರ್ಯಾಂಡ್ಸ್. ಬಟ್ ದಿಸ್ ಈಸ್ ಫಾರ್ MRP ಎಷ್ಟು ಗೊತ್ತಾ ಇದು? 900 rupees. ಇದು ಜಸ್ಟ್ ಅ ಸ್ಮಾಲ್ ಬಾಟಲ್ ಈಸ್ ಫಾರ್ 900 rupees. ಬಿಕಾಸ್ ಆ ಥರನೇ ಇದೆ. ದಿಸ್ ಈಸ್ ಅ ಪ್ರಾಪರ್ ಸನ್ಸ್ಕ್ರೀನ್. ಓಕೆ, ಸೊ ನಾನು ಇದನ್ನು 2 times ಯೂಸ್ ಮಾಡ್ತೀನಿ. ಒಂದು ಬಿಟ್ವೀನ್ 8 o'clock to 1 o'clock ಆ್ಯಂಡ್ ದೆನ್ ಅಗೇನ್ 12 o'clockಗೆ ರೀಅಪ್ಲೈ ಮಾಡ್ತೀನಿ. ವಾಶ್ ಮಾಡೋದು ರೀಅಪ್ಲೈ ಮಾಡ್ತೀನಿ. ಇಫ್ ಐ ಆಮ್ ಔಟ್ ಏನಾರು ಹೋಗಿ ಶೂಟ್ ಮಾಡ್ತಿದ್ರೆ ಆ ಟೈಮಲ್ಲಿ ಟ್ವೈಸ್ ಯೂಸ್ ಮಾಡ್ತೀನಿ. ಮನೇಲಿದ್ರೆ 1 time ಮಾತ್ರ ಮಾರ್ನಿಂಗ್. ಇವಾಗ ನಿಮ್ಗೇನು ಸ್ಕಿನ್ ಕೇರ್ ರೂಟೀನ್ ಮಾಡ್ತೀನಿ ನಿಮ್ಮ ಜೊತೆ ಮಾರ್ನಿಂಗ್, ಸೊ ಇವಾಗ ಮಾತ್ರ ಹಾಕಿ ಬಿಡ್ತೀನಿ. ಓಕೆ, ಸೊ ಐ ಆಮ್ ಜಸ್ಟ್ ಯೂಸಿಂಗ್ ಪಂಪ್ ಇದೆ. ಸೊ 2 fingers ಫುಲ್ 2 fingers ಅಷ್ಟು ತೊಗೊಬೇಕು ಪ್ರಾಡಕ್ಟ್ಸ್. ಓಕೆ, and now I'm in love with this product because ನಾನ್ ಸ್ಟಿಕ್ಕಿ, ಸ್ವಲ್ಪನೂ ವೈಟ್ ಕಾಸ್ಟ್ ಇಲ್ಲ, ಗ್ರೀಸಿ ಕೂಡ ಆಗಲ್ಲ, ಬ್ಲೆಂಡ್ಸ್ ಲೈಕ್ ಬಟರ್ ಆ ಥರ ಇದೆ. ಸೊ ನನಗೆ ಡಿಫ್ರೆನ್ಷಿಯೇಟ್ ಗೊತ್ತಾಯಿತು ಈ ಥರ ಸನ್ಸ್ಕ್ರೀನ್ಸಿಗೂ ಆ ಸನ್ಸ್ಕ್ರೀನ್ಸಿಗೂ ಏನು ಡಿಫ್ರೆನ್ಸ್ ಅಂತ. ಸೀರಿಯಸ್ಲಿ ಡೋಂಟ್ ಫರ್ಗೆಟ್ ಟು ಅಪ್ಲೈ ಟು ಯುವರ್ ನೆಕ್ ಆ್ಯಸ್ ವೆಲ್. ಸನ್ಸ್ಕ್ರೀನ್ನ ನೆಕ್ ಕೂಡ ಸನ್ನಿಗೆ ಎಕ್ಸ್ಪೋಸ್ ಆಗೋದ್ರಿಂದ ಯು ಹ್ಯಾವ್ ಟು ಯೂಸ್ ಸನ್ಸ್ಕ್ರೀನ್ ಓವರ್ ಟು ಯುವರ್ ನೆಕ್ ಆ್ಯಸ್ ವೆಲ್. ಓಕೆ, ಸಿ there is no white cast, no greasy, non-greasy, non-sticky. Just blend so quickly. So this is the change, updated one sunscreen. Okay, so idadmele ending with a lip balm. That's it. That is all that I do for my morning routine. So ನಾನು ಆ ವಿಡಿಯೋಲೆಲ್ಲ ನೋಡಿರ್ತೀರ, ನಾನು ವಿಶ್ ಕೇರ್ದು ಒಂದು SPF ಲಿಪ್ ಬಾಮ್ ಯೂಸ್ ಮಾಡ್ತಿದ್ದೆ. ಸೊ ನಾನು ಲಿಪ್ಸಿಗೂ ಕೂಡ SPF ಇರೋ ಅಂಥ ಲಿಪ್ ಬಾಂಬ್ ಯೂಸ್ ಮಾಡೋದು. ಅನ್ಫಾರ್ಚುನೇಟ್ಲಿ ಇವತ್ತು ವೀಡಿಯೋ ಮಾಡಬೇಕು, ಇವತ್ತೇ ಅದು ಖಾಲಿ ಆಗಿಬಿಟ್ಟಿದೆ. ಸೊ ನಾನು ಇದನ್ನು ಸ್ವಿಸ್ ಬ್ಯೂಟಿದು ಲಿಪ್ ಗ್ಲಾಸ್ ಯೂಸ್ ಮಾಡ್ತಿದ್ದೀನಿ. ದಿಸ್ ಈಸ್ ಆಲ್ಸೋ ವೆರಿ ಗುಡ್. ದಿಸ್ ಇಸ್ ಅ ಲಿಪ್ ಆಯಿಲ್ ಫ್ರಮ್ ಸ್ವಿಸ್ ಬ್ಯೂಟಿ. ಸೊ ನಾನು ಇದನ್ನು ಟ್ಯಾಗ್ ಮಾಡಿರ್ತೀನಿ. ಸೊ ಲಿಪ್ ಆಯಿಲ್ ಗಿವ್ಸ್ ಅ ಗುಡ್ ಹೈಡ್ರೇಷನ್ ಟು ಯುವರ್ ಲಿಪ್ಸ್. ತುಂಬ ಲಾಂಗ್ ಟೈಮ್ವರೆಗೂ ಈ ಥರನೇ ಇರೋದು. ಕಂಪ್ಲೀಟ್ಲಿ ಡನ್. ಸೊ ದಿಸ್ ಈಸ್ ಆಲ್ ಐ ಡೂ ಫಾರ್ ಮೈ ಮಾರ್ನಿಂಗ್ ಸ್ಕಿನ್ ಕೇರ್ ರೂಟೀನ್. ನನ್ನ ಫೇಸ್ ಅಂತ ಬಂದಾಗ ನಾನು ಇಷ್ಟು ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ. ಸೊ ಎಲ್ಲನೂ ನಾನು ಡರ್ಮಟಾಲಜಿಸ್ಟ್, ನಾನು ಮುಂಚೆ ಆ ಥರ ಇರಲಿಲ್ಲ, ಬಟ್ ಇವಾಗ ಐ ಹ್ಯಾವ್ ಬೀನ್ ಟೇಕಿಂಗ್ ಅ ಲಾಟ್ ಆಫ್ ಐ ಹ್ಯಾವ್ ಬೀನ್ ಮೋರ್ ಕಾನ್ಷಿಯಸ್ ನನ್ನ ಸ್ಕಿನ್ ಅಂತ ಬಂದಾಗ. ಸೊ ಲೈಕ್ವೈಸ್ ನನಗೂ ಒಳ್ಳೆ ಡರ್ಮ್ಯಾಟ್ ಸಿಕ್ಕಿದ್ದಾರೆ. ಸೊ ನೀವೆಲ್ಲ ತುಂಬ ಜನ ಅವಾಗ ಕೇಳ್ತಿದ್ರಿ ನಿಮ್ಮ ಡರ್ಮಟಾಲಜಿಸ್ಟ್ ಯಾರು, ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕೊಡಿ ಅಂತ ನಾನು ನಿಮ್ಮ ಹತ್ರ ಎಲ್ಲ ಶೇರ್ ಮಾಡಿದ್ದೆ ಕೂಡ. ಸೊ ಅವ್ರೇನು ಸಜೆಸ್ಟ್ ಮಾಡ್ತಾರೆ ನಾನು ಆ ಪ್ರಾಡಕ್ಟ್ಸ್ ಜೊತೆ ಮೂವ್ ಆಗ್ತೀನಿ. ನಾಟ್ ಎಂಟೈರ್ಲಿ, ಓನ್ಲಿ ದ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಆ್ಯಂಡ್ ಫ್ಯೂ ಟಿಪ್ಸ್ ಆನ್ ಹೌ ಟು ಟೇಕ್ ಕೇರ್ ಆಫ್ ದ ಸ್ಕಿನ್ ಬೇಸಿಕ್ಲಿ ಅದೆಲ್ಲ ಫಾಲೋ ಮಾಡ್ತೀನಿ. ಓಕೆ, ಸೊ ಫೇಸಿಗೆ ಐ ಆಮ್ ಡನ್. ಹ್ಯಾಂಡ್ಸ್ ಆ್ಯಂಡ್ ಲೆಗ್ಸ್ ನೀಡ್ಸ್ ಟು ಬಿ ಟೇಕನ್ ಕೇರ್ ಆ್ಯಸ್ ವೆಲ್ ಅಲ್ವಾ. ಸೊ ಇದು ಬಾಡಿ ಸೊ ಸನ್ಸ್ಕ್ರೀನ್ ಬಾಡಿ ಲೋಷನ್ ಇದು. ಸೊ ದಿಸ್ ಈಸ್ ಫ್ರಮ್ ವಿಶ್ ಕೇರ್ ನಯಾಸಿನಮೈಡ್, ಸೆರಮೈಡ್, ಕ್ಯಾರೆಟ್ ಸೀಡ್ ಆ್ಯಂಡ್ ರಾಸ್ಬೆರಿ ಸನ್ಸ್ಕ್ರೀನ್ ಬಾಡಿ ಲೋಷನ್. ಸೊ ಇದು ನಾನು ತುಂಬ ಟೈಮಿಂದ ಯೂಸ್ ಮಾಡ್ತಿದ್ದೀನಿ. ಪ್ರಾಬಬ್ಲಿ ದಿಸ್ ಈಸ್ ಮೈ ಸೆಕೆಂಡ್ ಬಾಟಲ್ ಇದು. ಸೊ ಹ್ಯಾಂಡ್ಸಿಗೆ ಮತ್ತು ಲೆಗ್ಸಿಗೂ ಕೂಡ ನೀವು ಮನೆಯಲ್ಲೇ ಇದ್ರೂ ಪರವಾಗಿಲ್ಲ, ಯು ನೀಡ್ ಅ ಸನ್ಸ್ಕ್ರೀನ್ ಬಾಡಿ ಲೋಷನ್. ಫೇಸ್ ಅಷ್ಟೇ ಅಲ್ಲ, ಯು ಹ್ಯಾವ್ ಟು ಕೀಪ್ ಯುವರ್ ಬಾಡಿ ಆಲ್ಸೋ ಪ್ರೊಟೆಕ್ಟೆಡ್. ಸೊ ಇಟ್ಸ್ ವೆರಿ ಎಸೆನ್ಷಿಯಲ್. ಸೊ ನಾನು ಇದನ್ನು ಸ್ಕಿಪ್ ಮಾಡಲ್ಲ, ಯೂಸ್ ಮಾಡ್ತೀನಿ. ಸೊ ಬಿಫೋರ್ ದ್ಯಾಟ್
ಅದನ್ನು ಯೂಸ್ ಮಾಡೋಕ್ಕಿಂತ ಮುಂಚೆ ಈ ಥರ ಬಾಡಿ ಲೋಷನ್ ಸನ್ಸ್ಕ್ರೀನ್ ಏನಾದ್ರು ಇತ್ತು ಅಂದರೆ ಸ್ವಲ್ಪ ವೈಟ್ ಕಾಸ್ಟ್ ಮತ್ತು ತಿಕ್ಕಿರುತ್ತೆ ಫಾರ್ಮುಲಾ. ಸೊ ಅದಕ್ಕೋಸ್ಕರ ನಾನು ಅದಕ್ಕಿಂತ ಮುಂಚೆ ಲೋಷನ್ಸ್ ಯೂಸ್ ಮಾಡ್ತೀನಿ, ಇಲ್ಲ ಅಂತಂದರೆ ಬಾಡಿ ಆಯಿಲ್ ಯೂಸ್ ಮಾಡ್ತೀನಿ. ಸೊ ಯು ಗೈಸ್ ಮೇ ಬಿ ನೋ, ನಾನು ಸ್ಟಾರ್ಟಿಂಗಿಂದ ಯಾರ್ಯಾರು ವ್ಯೂವರ್ಸ್ ನೋಡ್ತೀವಿ, ಯು ಗೈಸ್ ನೋ ಹೌ ಮಚ್ ಐ ಲವ್ ಪ್ಲಮ್ ಪ್ರಾಡಕ್ಟ್. ಸೊ ದಿಸ್ ಇಸ್ ಅ ಪ್ಲಮ್ ಬಾಡಿ ಆಯಿಲ್, ವೆನಿಲಾ ವೈಬ್ಸ್, ಇಂದು ವೇರಿಯಂಟ್ ವೆನಿಲಾ ವೈಬ್ಸ್. ಸೊ ಬಾಡಿ ಆಯಿಲ್ ಇದು ಆಲ್ಮೋಸ್ಟ್ ಖಾಲಿಯಾಗಿದೆ. ಸೊ ಐ ಯೂಸ್ ದಿಸ್ ಫಾರ್ ಎನ್ ಟೈಮ್, I use this all the time to my entire body, seriously. So ಇದು ಆಯಿಲ್, ಐ ಡೋಂಟ್ ನೀಡ್ ಅ ಲೋಷನ್ ಇದ್ದಿರಬೇಕಾದ್ರೆ. ಸೊ ಗಿವ್ಸ್ ಅ ಗುಡ್ ಹೈಡ್ರೇಷನ್, ಸಿಕ್ಕಾಪಟ್ಟೆ ಮಾಯ್ಶ್ಚರೈಸಿಂಗ್, ಡ್ರೈ ಬಿಡಲ್ಲ ಸ್ಕಿನ್, ಆ್ಯಂಡ್ ಆಲ್ಸೋ ಸ್ಮೆಲ್ಸ್ ಅಮೇಝಿಂಗ್. ಬಿಕಾಸ್ ನೀವೆಲ್ಲ ನನ್ನ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ತೋರಿಸಿದಾಗ ವೆರಿ ಬಿಗಿನಿಂಗಲ್ಲಿ ನೀವೆಲ್ಲ ಪ್ಲಮ್ ಪ್ರಾಡಕ್ಟ್ಸ್ ತೊಗೊಂಡಿದ್ರಿ. ಅದೆಲ್ಲ ತೊಗೊಂಡು ನನಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಹಾಗೆ ಯೂಟ್ಯೂಬಲ್ಲಿ ಕೂಡ ಕಮೆಂಟ್ಸ್ ಹಾಕ್ತಿದ್ರಿ ದ್ಯಾಟ್ ಹೌ ಗುಡ್ ದ ಪ್ರಾಡಕ್ಟ್ ಇಸ್, ನಿಮಗೆ ತುಂಬ ಇಷ್ಟ ಆಯಿತು ಅಂತ. ಸಿ ದಿಸ್ ಇಸ್ ವಾಟ್ ಐ ವಾಂಟ್. ಸೊ ನಾನು ಶೇರ್ ಮಾಡ್ತಿರೋದು ಬರೀ ನನ್ನ ಪರ್ಪಸಿಗಲ್ಲ, ನಿಮಗೂ ಹೆಲ್ಪ್ ಆಗಲಿ ಅಂತ, ದಟ್ಸ್ ಇಟ್. ಓಕೆ, ಬಟ್ ನಾನು ಯೂಸ್ ಮಾಡೋ ಪ್ರಾಡಕ್ಟ್ಸೇ ನೀವು ಮಾಡಿ ಅಂತಲ್ಲ. ಜನರಲೈಸ್ ಪ್ರಾಡಕ್ಟ್ಸ್ ಯಾವುದಿದೆ ಅದೆಲ್ಲ ನೀವು ಯೂಸ್ ಮಾಡಿ. ಬಾಡಿ ಆಯಿಲ್, ಬಾಡಿ ಲೋಷನ್ಸ್ ಎಲ್ಲ ಸ್ಕಿನ್ನಿಗೂ ಸೆಟ್ ಆಗುತ್ತೆ ಆಲ್ಮೋಸ್ಟ್. ಸೊ ಹಿಯರ್ ಆಲ್ಸೋ ಐ ಆಮ್ ಶೋಯಿಂಗ್, ಬಿಕಾಸ್ ಫೇಶಿಯಲ್ ಮಸಾಜಸ್ ಎಲ್ಲ ನಾನು ಆ್ಯಡ್ ಮಾಡ್ಕೊಂಡಿದ್ದರಿಂದ ರೀಸೆಂಟಾಗಿ ಐ ಜಸ್ಟ್ ವಾಂಟೆಡ್ ಯು ಪೀಪಲ್ ಟು ನೋ ದ್ಯಾಟ್ ಅದೊಂದು ಟಿಪ್ಸ್ ಕೊಟ್ಟಂಗಲ್ವಾ, ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು ಪೀಪಲ್. ಐ ಆಮ್ ನಾಟ್ ಪ್ರಮೋಟಿಂಗ್ ದಿಸ್ ಪ್ರಾಡಕ್ಟ್ಸ್ ದಟ್ ನೀವು ಇದನ್ನು ಯೂಸ್ ಮಾಡಿ ಅಂತ. ಐ ಆಮ್ ಶೋಯಿಂಗ್ ನನ್ನ ಸ್ಕಿನ್ ಕೇರ್ ರೂಟೀನ್ ಏನು ಅಂತ, ನ್ಯೂ ಸ್ಕಿನ್ ಕೇರ್ ರೂಟೀನ್. ನನ್ನ ಸ್ಕಿನ್ ಕೇರಲ್ಲಿ ಏನೇನು ಚೇಂಜ್ ಮಾಡ್ಕೊಂಡಿದ್ದೀನಿ ಅದನ್ನು ಶೇರ್ ಮಾಡ್ಕೊಬೇಕನ್ನಿಸ್ತು, ಶೇರ್ ಮಾಡಿಕೊಂಡೆ. ಮೇಜರ್ ಥಿಂಗ್ ಐ ಡಿಡ್ ದಿಸ್ ವಿಡಿಯೋ ಬಿಕಾಸ್ ಆ ಫೇಶಿಯಲ್ ಮಸಾಜ್ ಎಷ್ಟು ಇಂಪಾರ್ಟೆಂಟ್, ಎಷ್ಟು ಎಫೆಕ್ಟಿವ್ ಅಂತ ನೀವು ಸ್ಟಾರ್ಟ್ ಮಾಡಿ. ಯು ಗೈಸ್ ವಿಲ್ ಕಮ್ ಆ್ಯಂಡ್ ಥ್ಯಾಂಕ್ ಮಿ ಲೇಟರ್ ಫಾರ್ ಶೋರ್. ಓಕೆ, ಸೊ ದಿಸ್ ಇಸ್ ಡನ್. ಸೊ ಇದು ಹಾಕಾದ್ಮೇಲೆ ಲಿವ್ ಇಟ್ ಅ ಫ್ಯೂ ಸೆಕೆಂಡ್ಸ್ ಬಿಟ್ಟು ಸನ್ಸ್ಕ್ರೀನ್ ಹಾಕ್ಕೊತೀನಿ ಆನ್ ಟಾಪ್ ಆಫ್ ದಿ ಬಾಡಿ ಆಯಿಲ್. ದಿಸ್ ಇಸ್ ಗುಡ್ ಎನಫ್. ತೋರಿಸ್ತೀನಿ ವೈಟ್ ಕಾಸ್ಟ್ ಹೆಂಗೆ ಬರುತ್ತಿದ್ದು ಅಂತ. ಸಿ ಫುಲ್ ಅಂದರೆ ಮೇ ಬಿ ಕ್ಯಾಮ್ರಲ್ಲಿ ನಿಮ್ಗೆ ಅಷ್ಟು ಕಾಣಿಸ್ತಿಲ್ಲ ಅನಿಸುತ್ತೆ, ಫುಲ್ ವೈಟ್ ಇರುತ್ತೆ. ನೀವು ಬ್ಲೆಂಡ್ ಮಾಡ್ತಾನೆ ಇರಬೇಕು, ದೆನ್ ಓನ್ಲಿ ಇಟ್ ವಿಲ್ ಗೆಟ್ ಸ್ಲೋಲಿ ಸೆಟಲ್ಡ್ ಆ ಥರ. ಯು ಕ್ಯಾನ್ ಯೂಸ್ ದ್ಯಾಟ್. ಬಾಡಿ ಲೋಷನ್ ಮಾಡು ಅಥವಾ ಒಂದು ನಾರ್ಮಲ್ ಬಾಡಿ ಲೋಷನ್ ಯೂಸ್ ಮಾಡೂ ಮೇಲ್ಗಡೆ ಯು ಕ್ಯಾನ್ ಕವರ್ ಇಟ್ ಅಪ್ ವಿತ್ ಅ ಸನ್ಸ್ಕ್ರೀನ್ ಬಾಡಿ ಲೋಷನ್. ಫೇಸಿಗೂ ಹಂಗೆ ತಾನೇ ಮಾಡ್ತೀವಿ. ಯು ವಿಲ್ ನಾಟ್ ಯೂಸ್ ಅಲೋನ್, ಸನ್ಸ್ಕ್ರೀನ್ ಅಲೋನ್. ನೀವು ಬೇರೆ ಪ್ರಾಡಕ್ಟ್ಸು ಯೂಸ್ ಮಾಡ್ತೀರಾ, ಹಾಗೆ ಹ್ಯಾಂಡ್ಸಿಗೂ ಲೆಗ್ಸಿಗೂ ಮಾಡ್ಬೋದು. ಓಕೆ, ಆ್ಯಂಡ್ ಐ ಆಮ್ ಡನ್. ಸೊ ಒಂಥರ ಮಾರ್ನಿಂಗ್ ಸ್ಕಿನ್ ಕೇರ್ ಮಾಡಿ ಮುಗಿಸಿದ್ರೆ ಇಟ್ ಗಿವ್ಸ್ ಯು ಸೋ, ಅದೊಂಥರ ಫ್ರೆಶ್ ಸ್ಟಾರ್ಟ್ ಅಂತ ಅನಿಸುತ್ತೆ ಮಾರ್ನಿಂಗಿಗೆ ನನಗೆ, ಎಸ್ಪೆಷಲಿ ಬಿಕಾಸ್ ರೀಸೆಂಟ್ಲಿ ಐ ಬಿನ್ ಒಬ್ಸೆಸ್ಡ್ ವಿತ್ ಮೈ ಸ್ಕಿನ್ ಕೇರ್ ರೂಟೀನ್. ಸೊ ಯು ಗೈಸ್ ಕ್ಯಾನ್ ಸಿ, ಈಗ ಸ್ಕಿನ್ ಕೇರ್ ಮುಗಿಸಿದ್ದೀನಿ ನಿಮ್ಮ ಮುಂದೆ. ಸೊ ಯು ಗೈಸ್ ಕ್ಯಾನ್ ಸಿ ದ ಗ್ಲೋ ಸೀರಿಯಸ್ಲಿ, ಬಿಕಾಸ್ ದ ಸ್ಟೆಪ್ಸ್ ದಟ್ ಐ ಫಾಲೋಡ್. ನೀವು ಫಾಲೋ ಮಾಡೋ ಸ್ಟೆಪ್ಸ್ ಎಫೆಕ್ಟಿವ್ ಆಗಿದ್ದರೆ ಡೆಫಿನೆಟ್ಲಿ ಯು ವಿಲ್ ಗೆಟ್ ಅ ಗುಡ್ ಸ್ಕಿನ್. You have to take a slow walk before you run, because skin needs time. ನಿಮ್ದೇನೋ ಸ್ಕಿನ್ ತುಂಬ ಹೈಪರ್ ಪಿಗ್ಮೆಂಟೇಷನ್, ಆ್ಯಕ್ನಿ ಸ್ಕಾರ್ಸ್. ನಾನು ಆ್ಯಕ್ನಿ ಜರ್ನಿ ವೀಡಿಯೋ ಕೂಡ ಮಾಡಿದ್ದೀನಿ. ನಾನು ಆ ಥರ 2 years ಜಸ್ಟ್ ಅ ಇಯರ್ ಬ್ಯಾಕ್ ನಾನು ಯಾವ ಥರ ಇತ್ತು ಸ್ಕಿನ್, ಇವಾಗ ಯಾವ ಥರ ಇದೆ ಅಂತಲೂ. ಬಿಕಾಸ್ ಆಫ್ ದ ಸ್ಕಿನ್ ನಾನು ಅವಾಗ ಕಾನ್ಷಿಯಸ್ ಆಗಿ ಪ್ರಯಾರಿಟೈಸ್ ಮಾಡ್ತಿದ್ದಿಲ್ಲ ನನ್ನ ಸ್ಕಿನ್ನ. ಬಟ್ ಸಿನ್ಸ್ ಐ ಹ್ಯಾವ್ ಬೀನ್ ಕಾನ್ಷಿಯಸ್ ಆ್ಯಂಡ್ ಪ್ರಯಾರಿಟೈಸ್ ಮೈ ಸ್ಕಿನ್ ಫಸ್ಟ್, ಸ್ಕಿನ್ನ ಚೆನ್ನಾಗಿ ನೋಡ್ಕೊಬೇಕು, ಪ್ರೊಟೆಕ್ಟ್ ಮಾಡಬೇಕಂತ ನಾನೇನು ಎಫರ್ಟ್ ಆಗ್ತಿದ್ದೀನಿ. ನಾಟ್ ಜಸ್ಟ್ 10-20 ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕಂತ ಏನೂ ಇಲ್ಲ. ನಿಮ್ಮ ಸ್ಕಿನ್ ಚೆನ್ನಾಗಿರಬೇಕು, ಈ ಥರ ಇರಬೇಕು ಅಂತ. ಜಸ್ಟ್ ಫಾಲೋ ಆರ್ ಯೂಸ್ ಜಸ್ಟ್ 3 ಪ್ರಾಡಕ್ಟ್ಸ್, ಬಟ್ ದಟ್ ಶುಡ್ ಬಿ ಎಫೆಕ್ಟಿವ್. ಆ್ಯಂಡ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ನೀರು ಕುಡಿಯೋದು. ನಾನು ಇದನ್ನು ನನ್ನ ಸ್ಕಿನ್ ಕೇರ್ ರೂಟೀನ್ ಮಾಡಬೇಕಾದ್ರು ನಾನು ಶೇರ್ ಮಾಡ್ಕೊಂಡಿದ್ದೆ. ನಾನು ಬರೀ ಇಷ್ಟೇ ಅಲ್ಲ, ನಾನು ಪರ್ ಡೇ 2 liters ನಾನು ಇಂಟೇಕ್ ಮಾಡ್ತೀನಿ ಕಂಪಲ್ಸರಿ. ನಾನು ಮುಂಚೆ ಆಫೀಸ್ಗೆ ಹೋಗ್ಬೇಕಾದ್ರೂ ಅಷ್ಟೇ ಐ ಯೂಸ್ ಟು ಕ್ಯಾರಿ ದಿಸ್ 1 liter 1.5 liter ಬಿಗ್ ಬಾಟಲ್. ಪೀಪಲ್ ಯೂಸ್ ಟು ಸೇ ಯಾವಾಗಲೂ ನೀರು ಕುಡಿತಿರ್ತೀಯ. ಸೊ ನೀರು ಕುಡಿಬೇಕು ಚೆನ್ನಾಗೆ. ಕುಕುಂಬರ್ ಅದೆಲ್ಲ, ಸೌತೆಕಾಯಿ, ಕ್ಯಾರೆಟ್ ಅದೆಲ್ಲ ತುಂಬ ಜಾಸ್ತಿ ಚೆನ್ನಾಗಿ ಇಂಟೇಕ್ ಮಾಡಿದೆ. ಅದರಲ್ಲೆಲ್ಲ ವಾಟರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಿಮ್ಮ ಫೇಸಿಗೆ ಬೇಕಾಗಿರೋವಂಥ ಹೈಡ್ರೇಷನ್ ಬ್ಯಾರಿಯರ್, ಯೋರ್ ಸ್ಕಿನ್ ಬ್ಯಾರಿಯರ್ ವಿಲ್ ಬಿ ಪ್ರೊಟೆಕ್ಟೆಡ್. ಸೊ ಯು ನೀಡ್ ವಾಟರ್ ಕಂಟೆಂಟ್ ಫಾರ್ ದ್ಯಾಟ್, ಹೈಡ್ರೇಟ್ ಆಗಿರೋದಕ್ಕೆ. ಓಕೆ, ಸೊ ಯಾ, ಥಿಂಕ್ ದಟ್ ಈಸ್ ಇಟ್.
ಸೊ ಹೆಲ್ಪ್ಫುಲ್ ಆಗಿತ್ತು ಅಂತ ಅಂದ್ಕೊತೀನಿ. ಸೊ ನಾನು ಕೊಟ್ಟಿದ್ದು ಒಂದು ಟಿಪ್ ಫಾಲೋ ಮಾಡ್ತೀರಾ ಅಂತ ಕೂಡ ಅಂದ್ಕೊತೀನಿ. ಸೊ ಲೆಟ್ ಮೀ ನೋ, ಓಕೆ, ಯಾರ್ಯಾರು ಅದನ್ನು ಟ್ರೈ ಮಾಡಿದ್ದೀರಾ. ವೆಯ್ಟ್ ಫಾರ್ ಫ್ಯೂ ವೀಕ್ಸ್. ನನಗೆ ಇಟ್ ಹ್ಯಾಸ್ ಡನ್ ವಂಡರ್ಸ್ ಸೀರಿಯಸ್ಲಿ. ಅದಕ್ಕೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಿದ್ದು. ಸುಮ್ಮನೆ ಐ ಕಾಂಟ್ ಕಮ್ ಆ್ಯಂಡ್ suggest you guys something or tell you guys to use some products without even knowing about it. ಪ್ರಾಪರಾಗಿ ನಾಲೆಜ್ ಇಟ್ಕೊಂಡು ಅದು ನನಗೆ ಹೆಂಗೆ ಎಫೆಕ್ಟಿವ್ ಆಗಿದೆ, ನನ್ನ ಮೇಲೆ ಅದು ಫಸ್ಟ್ ಆಫ್ ಆಲ್ ಹೆಂಗೆ ವರ್ಕ್ ಆಗುತ್ತೆ, ಅದ್ರ ಮೇಲೆ ನಾನು ಬಂದು ವೀಡಿಯೋ ಮಾಡೋಕ್ಕಾಗೋದು, ಅದ್ರ ಬಗ್ಗೆ ಇನ್ಫಾರ್ಮ್ ಮಾಡೋಕ್ಕಾಗೋದು. ಸೊ ಹೆಲ್ಪ್ಫುಲ್ ಆಗಿತ್ತು ಅಂತ ಅಂದ್ಕೊತೀನಿ. ಹೋಪ್ ಯು ಗೈಸ್ ಲೈಕ್ ದಟ್. ಸೊ ಎಲ್ಲ ಪ್ರಾಡಕ್ಟ್ ಲಿಂಕ್ಸ್ ನಾನು ಟ್ಯಾಗ್ ಮಾಡಿರ್ತೀನಿ. ಓಕೆ, ಸೆಟಾಫಿಲ್ ನಾನು ಎಷ್ಟೊಂದು ಜನ ಕೇಳಿದ್ರಿ ವಿಚ್ ಇಸ್ ದಿ ಬೆಸ್ಟ್ ಮಾಯ್ಶ್ಚರೈಸರ್ ಆ್ಯಂಡ್ ಸನ್ಸ್ಕ್ರೀನ್ ಅವ್ರು ಎಲ್ಲನೂ ಕೇಳ್ತಿರ್ತೀರ. ಹಾಗೆ ಫೇಸ್ ವಾಶ್ ಕೂಡ ತುಂಬ ಜನ ಕೇಳಿದ್ರಿ. ಸೊ ನಾನು ಎಲ್ಲರಿಗೂ ಸಜೆಸ್ಟ್ ಮಾಡಿರೋದೆ ಸೆಟಾಫಿಲ್ ಬೇಸ್ಡ್ ಆನ್ ದ ಸ್ಕಿನ್ ಟೈಪ್. ಫಸ್ಟ್ ಅವ್ರ ಸ್ಕಿನ್ ಟೈಪ್ ಆಯ್ಲಿ ಇದ್ದರೆ ಆಯ್ಲಿ, ಇದು ನಂದು ಸ್ವಲ್ಪ ಆಯ್ಲಿ ಇರೋದ್ರಿಂದ ಐ ಆಮ್ ಯೂಸಿಂಗ್ ದ ಸೆಟಾಫಿಲ್ ಆಯಿಲ್ ಸ್ಕಿನ್ ಕ್ಲೆನ್ಸರ್. ಸೊ ನಿಮ್ಮದು ಡ್ರೈ ಇದ್ದರೆ ಆಯಿಲಿ ಬದಲು ನಾರ್ಮಲ್ ಟು ಡ್ರೈ ಸೆನ್ಸಿಟಿವ್ ಸ್ಕಿನ್ ಅಂತ ಬರುತ್ತೆ, ಅದನ್ನು ಯೂಸ್ ಮಾಡೋದು. ದಟ್ಸ್ ಇಟ್. ಓಕೆ, ಅಕಾರ್ಡಿಂಗ್ಲಿ ಯು ಕ್ಯಾನ್ ಯೂಸ್ ದ್ಯಾಟ್. ಸೊ ನಾನು ಎಲ್ಲರಿಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ ಬಿಕಾಸ್ ಇಟ್ ವಿಲ್ ಚೇಂಜ್ ಯುವರ್ ಸ್ಕಿನ್, ಟ್ರಸ್ಟ್ ಮೀ. ಸೊ ಯಾ, ಐ ಥಿಂಕ್ ದಟ್ ಈಸ್ ಇಟ್. ನನ್ನ ಸ್ಕಿನ್ ಕೇರ್ ನಾನು ತೋರಿಸಿದ್ದೀನಿ. ನಾಟ್ ಟೆಲ್ಲಿಂಗ್ ಯು ಗೈಸ್ ಟು ಯೂಸ್ ಆಲ್ ದಿಸ್ ಪ್ರಾಡಕ್ಟ್ಸ್, ಬಟ್ ಐ ಜಸ್ಟ್ ವಾಂಟೆಡ್ ಟು ಶೇರ್ the tips and the products that I have been using, updated skincare routine. So I have showed it. So hope you guys liked it. Matte next video li ಇನ್ನೊಂದು ಡಿಫ್ರೆಂಟ್ ಕಂಟೆಂಟ್ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಯು ಗೈಸ್ ನೋ ದ ಡ್ರಿಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆ, ಸೊ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ವಿಡಿಯೋ ನೋಡಿ. ಓಕೆ, ಸೊ ಯಾ, ಸಿ ಯು ನೆಕ್ಸ್ಟ್ ಒನ್. ಬಾಯ್.